ಬಾಯ್. ಬ್ಲಾಗ್ಸ್ನ ನಾನು ಎಕ್ಸ್ಪೋಸ್ ಮಾಡೋದೇ ಬಿಡಲ್ಲ. ಫೈನಲ್ ಡೇ ಬಂದೇ ಬರುತ್ತೆ, ಮಾಡೇ ಮಾಡ್ತೀನಿ. ಅದು ಏನ್ ಬ್ಲಾಗ್ಸ್ ಬರುತ್ತೆ ಅವಾಗ ಹೊಸ ಬೆಳಕು ಟುಮ್ ಟುಮ್ ಟಣ್ 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 ಮೂಡುತ್ತದೆ. ಹಲೋ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಎಡಿ. ಸೊ ಲಾಸ್ಟ್ ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಿರಬೇಕು, ನಮ್ಮ ರಾಕಿ ಅಲ್ಲೇ ನಿಲ್ಸಿದ್ದೀನಿ. ರಾಕಿ ಬಗ್ಗೆ ಹೇಳ್ತೀನಿ. ರಾಕಿ ಗಗನ್ ಹೇಗೆ ಸಿಕ್ತು, ಗಗನಿಗೆ ರಾಕಿ ಹೇಗೆ ಸಿಕ್ತಾ, ಆಮೇಲೆ A to Z ಎಲ್ಲ ಹೇಳ್ತೀನಿ. ವಿಡಿಯೋ ನೋಡ್ತಾ ಇರಿ ಕೊನೆವರೆಗೂ, ಬನ್ನಿ. ಇಂಡಿಯಾದಲ್ಲಿ ಹುಡುಗರಿಗೆ ಸ್ಪೋರ್ಟ್ಸ್ ಬೈಕ್ ನಶಾ ಹಚ್ಚಿದೆ ಈ ಗಾಡಿ. ಇಲ್ಲಿಂದ ನೋಡಿದ್ರೆ ಸೇಮ್ R1. ಅದಕ್ಕನ್ಸುತ್ತೆ ಜನ R15M ತಗೊಳ್ಳೋದು. CBZ ಆದ್ಮೇಲೆ ಪಲ್ಸರ್ ಆದ್ಮೇಲೆ ಬರೀ 150cc ಗಾಡಿಯಲ್ಲೂ ಹವಾ ಮಾಡ್ಬೋದು ಅಂತ ತೋರ್ಸ್ಕೊಟ್ಟ ಬೈಕ್ ಇದು. ಗೇರ್ ಬಾಕ್ಸ್ ಮಾತ್ರ ಬೆಣ್ಣ ತರ ಇದೆ ಗುರು. ಇದರಲ್ಲಿ ಕ್ವಿಕ್ ಶಿಫ್ಟರ್ ಮಾತ್ರ ಇರೋದು, ಆಟೋ ಬ್ಲಿಪ್ಪರ್ ಇಲ್ಲ. ಇದು ಎಷ್ಟೇ ಲೈಟ್ ವೇಟ್ ಇದ್ರು ವಾವಲ್ ಅಂತೂ ಒಂಚೂರು ಆಗಲ್ಲ. ತುಂಬಾನೇ ಏರೋಡೈನಮಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಈ ಗಾಡಿನ. ಇದರಲ್ಲಿ ಸ್ಮೋಕ್ ವೈಸರ್ ಬರುತ್ತೆ, ಲೈಟ್ ಆಗಿ ಬ್ಲಾಕ್ ಟಿಂಟ್ ಇದೆ. ಆದ್ರೆ ಓನರ್ ಫುಲ್ ಬ್ಲಾಕ್ ಮಾಡಿಸಿದ್ದಾರೆ. ಯಾವುದೇ 150cc ಗಾಡಿಗೂ ಈ ತರ ಲುಕ್ ಆಗ್ಲಿ, ಈ ತರ ಇಷ್ಟು ಎಲೆಕ್ಟ್ರಾನಿಕ್ಸ್ ಆಗ್ಲಿ ಕೊಟ್ಟಿಲ್ಲ. ಇದ್ರ ಸೀಟ್ ಹೈಟ್ ಬಂದ್ಬಿಟ್ಟು 815mm. ಸೀಟ್ ಅಂತೂ ತುಂಬಾನೇ ಸಣ್ಣ ಇದೆ ಮುಂದೆ ಅಂತ. ಇದ್ರಲ್ಲಿ ಆರಾಮಾಗಿ ನಾನು ಫ್ಲಾಟ್ ಫುಟ್ ಆರಾಮಾಗಿ ಮಾಡ್ಬೋದು. ಬ್ಯಾಕ್ ಸೀಟ್ ಅಂತೂ ಕಲ್ಲು ಗುರು. ಬ್ಯಾಕ್ ಸೀಟ್ ಅಲ್ಲಿ ಕೂರ್ಬೇಕಂದ್ರೆ ನಿಮ್ ಸೀಟ್ ಸ್ವಲ್ಪ ಚಿಕ್ಕದಾಗಿರ್ಬೇಕು, ಆದ್ರೆ ಮಾತ್ರ ಕೂರಕ್ಕಾಗೋದು. ಇಲ್ಲಾದ್ರೆ TFT ಡಿಸ್ಪ್ಲೇ ನೋಡ್ಗುರು ಎಷ್ಟು ಕೊಟ್ಟಿದ್ದಾರೆ ಅಂತ. ಬೇಕಷ್ಟ ಸಾಕ್ಬಿಟ್ಟಿದ್ದಾರೆ ಒಳಗೆ. ಏನ್ ಬೇಕೋ ಏನ್ ಬೇಡ ಅಂತ ಗೊತ್ತಾಗಲ್ಲ ರೈಡರ್ಗೆ ಬೇಕು 1 ವರ್ಷ ಅರ್ಥ ಮಾಡ್ಕೊಳಕ್ ಇದ್ರೊಳಗೆ ಏನೆಲ್ಲ ಇದೆ ಅಂತ. ಅಷ್ಟು ಸಾಕಿದ್ದಾರೆ. ಆದ್ರೆ KTM ಅಷ್ಟು ಯೂಸರ್ ಫ್ರೆಂಡ್ಲಿ ಇಲ್ಲ. ಸೊ 2024 ಅಲ್ಲಿ ಬಂದ್ಬಿಟ್ಟು ಈ 4 ಕಲರ್ ಬೇಜಾನ್ ಹಾವಳಿ ಮಾಡ್ತಿತ್ತು. ಆದ್ರೆ 2025 ಅಲ್ಲಿ ಬೇಜಾನ್ ಕಲರ್ ಕೊಟ್ಬಿಟ್ಟಿದ್ದಾರೆ. ಎಲ್ಲ ಕಲರ್ನ ಇಟ್ಕೊಂಡು ಒಂದು ಹೋಳಿ ಕಾನ್ಸರ್ಟೇ ಮಾಡ್ಬೋದು, ಅಷ್ಟು ಕಲರ್ ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ, ಆದ್ರೆ ಫೋನ್ ಬಂದ್ರೆ ಪಿಕ್ ಮಾಡಕ್ಕೆ ಬಟನ್ ಕೊಟ್ಟಿಲ್ಲ. ಇದ್ರ ಸಸ್ಪೆನ್ಷನ್ ಬಂದ್ಬಿಟ್ಟು ಸ್ಟಿಫ್ ಆಗಿದೆ. ಸ್ಪೋರ್ಟ್ಸ್ ಬೈಕ್ ಆಗಿರೋ ಕಾರಣ ಸ್ಟಿಫ್ ಆಗಿರುತ್ತೆ. ಅದನ್ನ ನಮ್ಮ ಇಂಡಿಯನ್ ರೋಡ್ಸ್ಗೆ ಅಷ್ಟು ಸೂಟಬಲ್ ಆಗಿರಲ್ಲ. ಲಾಸ್ಟ್ ಜನ್ಗೂ ಈ ಜನ್ಗೂ ಕಂಪೇರ್ ಮಾಡಿದ್ರೆ ವೈಬ್ರೇಷನ್ ತುಂಬಾ ಕಮ್ಮಿ ಮಾಡಿದ್ದಾರೆ. ಫ್ರಂಟ್ ಅಲ್ಲಿ 100 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ, ಮತ್ತೆ ಬ್ಯಾಕ್ ಅಲ್ಲಿ 140 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಬ್ಯಾಕ್ ಅಲ್ಲಿ ಬಂದು ರೇಟಲ್ ಟ್ಯೂಬ್ಲೆಸ್ ಇರೋದು, ಫ್ರಂಟ್ ಅಲ್ಲಿ ಡಯಾಗ್ನಲ್ ಟ್ಯೂಬ್ಲೆಸ್ ಇದೆ. ಫ್ರಂಟ್ ಬಂದು MRF ಸ್ಯಾಪರ್ ಹಾಕಿದ್ದಾರೆ, ಬ್ಯಾಕ್ ಬಂದು MRF Rev Z ಹಾಕಿದ್ದಾರೆ. R15 ತಗೊಳ್ಳೋರು 80% ಅದ್ರ ಲುಕ್ಸ್ ನೋಡಿ ತಗೊಳ್ತಾರೆ. ಅವ್ರಿಗೇನು ಪರ್ಫಾರ್ಮೆನ್ಸ್ ಬೇಕಿರಲ್ಲ, ಕಂಫರ್ಟು ಬೇಕಿರಲ್ಲ. ಈ ತರ ಗಾಡಿಗಳನ್ನ ಓಡಿಸಿ ಅಭ್ಯಾಸ ಇಲ್ಲ ಅಂದ್ರೆ ಲಾಂಗ್ ಟೈಮ್ ಅಲ್ಲಿ ತುಂಬಾನೇ ಕಷ್ಟ ಆಗುತ್ತೆ. ಈ ತರ ಪೊಸಿಷನ್ ಅಲ್ಲಿ ನಿಮ್ ಪ್ರೆಷರ್ ಎಲ್ಲ ನಿಮ್ ವೃಷ್ಟಿಗೆ ಬೀಳುತ್ತೆ ಗುರು. ಇದ್ರ ಬಿಲ್ಡ್ ಕ್ವಾಲಿಟಿ ಬಂದ್ಬಿಟ್ಟು ತುಂಬಾನೇ ಪ್ರೀಮಿಯಂ ಆಗಿದೆ. ಆದ್ರೆ ಎಲ್ಲಾನು ಫೈಬರ್ಸ್ ಗುರು. ಒಂದ್ಸಲ ದಬ್ಬಾಕೊಂಡ್ರೆ ಮುಂಚೆ ಎಲ್ಲ R15 ಸಸ್ತಾ ಸೂಪರ್ ಬೈಕ್ ಅಂತ ಇದ್ರು, ಯಾಕಂದ್ರೆ 1.25 ಲಕ್ಷಕ್ಕೆ ಸಿಗ್ತಾ ಇತ್ತು. ಆದ್ರೆ ಇವಾಗ ಹೆವಿ ಕಾಸ್ಟ್ಲಿ ಆಗ್ಬಿಟ್ಟಿದೆ ಗುರು. 2.5 ಲಕ್ಷಕ್ಕೆ ಸಿಗ್ತಾ ಇದೆ. R15M ಅಲ್ಲಿ M ಅಂದ್ರೆ ಮನಿ ಅನ್ಸುತ್ತೆ. ಯಾವ್ದೇ ಪ್ರಾಡಕ್ಟ್ ಆಗ್ಲಿ ದುಡ್ಡನ್ನ ಜಾಸ್ತಿ ಮಾಡ್ಬೇಕಂದ್ರೆ ಅಲ್ಲಿ ಕಸ್ಟಮರ್ ಫೀಡ್ಬ್ಯಾಕ್ ಇದ್ದೇ ಇರುತ್ತೆ. ನಮ್ ಜನ ಹಂಗೇನೆ ಗುರು. ಗಾಡಿನೇ ಆಗ್ಲಿ ಮನುಷ್ಯನಾಗ್ಲಿ ತುಂಬಾ ಹೈಪ್ ಕ್ರಿಯೇಟ್ ಮಾಡಿ ಮೇಲೆ ಕರ್ಕೊಂಡ್ ಬಿಡ್ತಾರೆ. ಆಮೇಲೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅವರಿಗೆ ಬೋರ್ ಆಗಿ ಮೇಲೆ ದುಬುಕ್ ಅಂತ ಕೆಳಗೆ ಬಿಸಾಕ್ಬಿಡ್ತಾರೆ. ಅದಕ್ಕೆ ಫೇಲ್ಯೂರ್ ಆಗ್ಲಿ ಸಕ್ಸಸ್ ಆಗ್ಲಿ ತುಂಬಾ ತಲೆಗೆ ಹಚ್ಕೊಳಕ್ಕೆ ಹೋಗ್ಬಾರ್ದು. ನೀವು ಅಪ್ಪಣೆ ಕೊಟ್ರೆ ನಿಮ್ಮ ಮಾತುಗಳನ್ನು ಹಾಕಿ ವಿಶ್ವವಿದ್ಯಾಲಯಕ್ಕೊಂದು ಪಠ್ಯ ಪುಸ್ತಕ ಮಾಡೋಣ ಅಂತಿದ್ದೀನಿ. ಇದ್ರಲ್ಲೂ ಡೆಲ್ಟಾ ಬಾಕ್ಸ್ ಫ್ರೇಮ್ ಇದೆ, ಅಲ್ಯೂಮಿನಿಯಂ ಸ್ವಿಂಗಾಮು ಇದೆ. ಏನಂದ್ರು ಈ ಗಾಡಿ ಹ್ಯಾಂಡ್ಲಿಂಗ್ ಮಾತ್ರ ಕಾಸು ಗುರು. ಇದು ಬ್ರೇಕಿಂಗ್ ಅಂತೂ ಹೆವಿ ಕಾನ್ಫಿಡೆನ್ಸ್ ಬರುತ್ತೆ. ಫ್ರಂಟ್ ಅಲ್ಲಿ ಬೈಬ್ರೆ, ಬ್ಯಾಕ್ ಅಲ್ಲಿ ನಿಸ್ಸಿಂಗ್ ಕೊಟ್ಟಿದ್ದಾರೆ. ಮೇಂಟೆನೆನ್ಸ್ ಹೆವಿ ಈಸಿ ಗುರು. ಇದು ಸರ್ವಿಸ್ ಆಲ್ಮೋಸ್ಟ್ 1500 ಇಂದ 2000 ವರೆಗೆ ಬರುತ್ತೆ. ಫ್ಯೂಲ್ ಎಫಿಷಿಯನ್ಸಿ ಬಂದ್ಬಿಟ್ಟು 41 ಇಂದ 45 ವರೆಗೂ ಬರುತ್ತೆ. ಈ ಗಾಡಿಗಳನ್ನ ತಗೊಳ್ಳೋದು ಮೇನ್ಲಿ ಕಾಲೇಜ್ ಹುಡುಗರು. ಒಂದು 16 ಇಂದ 25 ವರ್ಷ ಗಂಟ ಈ ಗಾಡಿದು ಒಂದು ಹುಚ್ಚಿರುತ್ತೆ. 25 ವರ್ಷ ಆದ್ಮೇಲೆ ನೀವು R15 ತಗೊಳ್ಳಲ್ಲ. ಯಾಕೆ ಅಂದ್ರೆ ಇವನು ಯಾರಪ್ಪ ಚಳಿ ನನ್ ಮಗ ಅಂತ ಬೈದ್ ಬಿಡ್ತಾರೆ. ಸೊಸೈಟಿದ ಪ್ರೆಷರ್ಗೋಸ್ಕರ ಆದ್ರೂ ನೀವು ರಾಯಲ್ ಎನ್ಫೀಲ್ಡ್ ನಾನೇ ತಗೊಳ್ತೀರಾ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. R15 V3 ಅಲ್ಲಿ ಸಸ್ಪೆನ್ಷನ್ ತುಂಬಾ ಬೌನ್ಸಿ ಆಗಿತ್ತು, ಆದ್ರೆ V4 ಅಲ್ಲಿ ಅದನ್ನ ಸಾರ್ಟ್ ಔಟ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಬಂದ್ಬಿಟ್ಟು ಮೊನೋಶಾಕ್ ಕೊಟ್ಟಿದ್ದಾರೆ. ಫ್ರಂಟ್ ಬಂದು ಗೋಲ್ಡನ್ ಫೋರ್ಕ್ ಕೊಟ್ಟಿದ್ದಾರೆ, ಕಯಾಬಾದು. ಈ ಗಾಡಿಯಲ್ಲಿ ಟೂರ್ ಮಾಡ್ಬೋದು ಅಂದ್ರೆ ಪ್ರಾಕ್ಟಿಕಲ್ ಸ್ಪೀಕಿಂಗ್ ಟೂರ್ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಮ ಹತ್ರ ಇದೇ ಒಂದು ಗಾಡಿ ಇರುತ್ತಂದ್ರೆ ನಿಮ್ಗೆ ಏನ್ ಮಾಡಕ್ಕಾಗಲ್ಲ. ಬೇರೆ ವಿಧಿನೇ ಇಲ್ಲ, ನಿಮ್ಗೆ ಮಾಡ್ಲೇಬೇಕು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಲ್ಲ ಕಡೆ ಟ್ರಾಫಿಕ್ ಅಂತ ನಮ್ಮೂರಿಗೆ ಬಂದರೆ ಇಲ್ಲೂ ಟ್ರಾಫಿಕ್ ಕಾಣಿಸ್ತಾ ಇದೆ.
ಎಲ್ಲಾದ್ರೂ ಟ್ರಾಫಿಕ್ ಕಾಟ ಅಂತ ಬಿಡಲ್ಲ ಗುರು. A few moments later. ಅಮ್ಮ ಕೈ ಕಾಲ ಬಂದಿತ್ತು ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಸೊ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಂಟಿಲ್ ದನ್ ಎಡಿ ವ್ಲಾಗ್ಸ್ ಸೈನಿಂಗ್ ಆಫ್. ಟಾಟಾ, ಬಾಯ್ ಬಾಯ್. ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ. ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ. ಅದರ ಅಮಾನುಷ ಚರಿತ್ರೆ ಬಗ್ಗೆನೂ ಗೊತ್ತಿರಲಿಲ್ಲ.